ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಟೈಮ್ ಯಾಕೋ ಸರಿ ಇರಲಿಲ್ಲ, ತುಂಬ ಬ್ಯಾಡ್ ಟೈಮ್ ಆಗಿತ್ತು. ಸೊ ಏನಪ್ಪ ಅಂತ ಹೇಳಿದ್ರೆ 10 ಗಂಟೆಗೆ ಡ್ಯೂಟಿ ಇತ್ತು. ಡ್ಯೂಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಚೆನ್ನಾಗಿ ರೆಡಿ ಆಗಿಬಿಟ್ಟು ಡ್ಯೂಟಿಯಿಂದ ಹೊರಗಡೆ ಹೋಗ್ತಾ ಇದ್ದೆ. ಇವತ್ತು ಒಂದು ಸರ್ಜರಿ ಇತ್ತು. ಆ ಸರ್ಜರಿ ಹೆಂಗಪ್ಪ ಮಾಡೋದು, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಎಲ್ಲ ಮಾಡ್ತಾಯಿದ್ದೆ. ಯೋಚನೆ ಎಲ್ಲ ಮಾಡಿಕೊಂಡು ಡ್ಯೂಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಡ್ಯೂಟಿಗೆ ರೆಡಿಯಾಗಿ ಮನೆಯಿಂದ ಹೋಗ್ತಾ ಇದ್ದೆ. ಮೊದಲೇ ನಮ್ಮ ಮನೆ ಚಿಕ್ಕದು ಅಂತ ನಿಮಗೆ ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೆ. ಸಡನ್ನಾಗಿ ಆ ಹಾಸ್ಪಿಟ್ಲಿಂದ ಕಾಲ್ ಮಾಡಿಬಿಟ್ಟು ನೀವಿವತ್ತು ರಜೆ ತಗೋ ಅಂತ ಹೇಳ್ಬಿಡೋದಾ? ನಾನೆಲ್ಲ ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ದೆ. 10 ಗಂಟೆಯಿಂದ 6 ಗಂಟೆ ಡ್ಯೂಟಿ ಇರುತ್ತೆ, ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಯಾಕೋ ಬೇಜಾರಾಗೋಯ್ತು. ಕಾಲ್ ಮಾಡಿ ಹೇಳಿಬಿಟ್ರು. ಸೊ ಮನೆಗೆ ಮತ್ತೆ ವಾಪಸ್ ಬಂದೆ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ, ಮನೆಗೆ ಮತ್ತೆ ವಾಪಸ್ ಬಂದುಬಿಟ್ಟು ಹೆಂಗಿದ್ದು ಫ್ರೀ ಇತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಆಡಿದೆ. ಆ ಸಾಂಗ್ ಹೆಂಗಿದೆ ಅಂತ ಕೇಳಿ. ಸಾಂಗ್ ಆಡಿದ್ದು ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ನೋಡೋಣ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೇನು ಮಾಡೋದು, ಇವತ್ತು ಟೈಮ್ ಬೇರೆ ಸರಿ ಇರಲಿಲ್ಲ. ಮತ್ತು ಬೇರೆ ಯಾವ್ದಾರು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ. ಇದು ನಮ್ಮದು ಹೊಸ ಮನೆ. ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಮುಂದೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ ಮನೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ನಾನಿರೋ ಏರಿಯಾ ಬಂದು ಬನಶಂಕರಿಲಿ ಇವತ್ತು ತುಂಬ ಟ್ರಾಫಿಕ್ ಇತ್ತು. ಇವತ್ತು ಗುರುವಾರ ಬೇರೆ. ಆ ಗುರುವಾರ ಇಲ್ಲಿ ಜಾಸ್ತಿ ಏನು ಟ್ರಾಫಿಕ್ ಇರಲ್ಲ, ಬಟ್ ಇವತ್ತು ನೋಡಿದ್ರೆ ತುಂಬ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ನ ಕ್ರಾಸ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಇದು ಬನಶಂಕರಿಲಿರೋ ತರಕಾರಿ ಮಾರ್ಕೆಟು. ಇಲ್ಲೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ, ಮತ್ತು ಮೆಟ್ರೋನು ತುಂಬ ಹತ್ರ ಇದೆ. ಬನಶಂಕರಿ ಅಮ್ಮನವರ ದೇವಸ್ಥಾನ ಕೂಡ ಇಲ್ಲೇ ಇದೆ. ಇವಾಗ ಇನ್ನೇನೋ ಮೆಟ್ರೋ ಹತ್ರ ಬಂದ್ವಿ. ಇದು ಬನಶಂಕರಿ ಮೆಟ್ರೋ ಸ್ಟೇಷನ್ನು. ಮೆಟ್ರೋ ಸ್ಟೇಷನಲ್ಲಿ ಇಲ್ಲಿ BBMP ಕಡೆಯಿಂದ ಯಾರೋ ಸ್ವಲ್ಪ ಜನ ಎಲ್ಲ ಮೀಟಿಂಗ್ ಮಾಡ್ತಾಯಿದ್ರು. ನಮ್ಗೆ ಹಾಕಬೇಕು ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಇಲ್ಲಿ ಬನಶಂಕರಮ್ಮನ ದೇವಸ್ಥಾನ ಸಿಕ್ತು. ಹಂಗೆ ಬನಶಂಕರಮ್ಮನ ದೇವಸ್ಥಾನ ನೋಡಿಕೊಂಡು ಹಂಗೆ ಕೈ ಮುಕ್ಕೊಂಡು ನೆಕ್ಸ್ಟು ನಮ್ಮ ಕೆಲಸ ಏನಿದೆ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ನೋಡಿದ್ರೆ ಈ ಅಂಗಡಿನೂ ಕೂಡ ಬಾಗಿಲಾಕ್ಬಿಟ್ಟೈತೆ. ಏನು ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ. ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಬರ್ತಾರೆ ಅಂತ ಹೇಳಿಬಿಟ್ಟು. ಒಂದು 1/4 ಗಂಟೆ, ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ, ಆದರೂ ಬರಲಿಲ್ಲ. ಯಾಕೋ ತುಂಬ ಬೇಜಾರಾಯಿತು. ಇವತ್ತು ಯಾವ ಕೆಲಸನೂ ಆಯ್ತಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಟೈಮೇ ಸರಿ ಇಲ್ಲ. ಟೈಮ್ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ನಮ್ಮದು ಗ್ರಹ ಕೂಡ, ದೇವರು ಕೂಡ ಕೈ ಹಿಡಿಯೋಕ್ಕಾಗಲ್ಲ. ಆ ಥರ ಆಗೋಯ್ತು. ತುಂಬ ಬೇಜಾರಾಯಿತು, ಯಾವ ಕೆಲಸನೂ ಆಗಿಲ್ವ ಅಂತ ಹೇಳ್ಬಿಟ್ಟು ಅದೇ ಬೇಜಾರಲ್ಲಿ ಸುಮ್ಮನೆ ಮನೆಗೆ ಬರ್ತಾಯಿದ್ದೆ ವಾಪಸ್ಸು. ತುಂಬ ಬಿಸಿಲಿತ್ತು. ಕೊನೆಗೆ ಬಂದು ಬನಶಂಕರಮ್ಮನವ್ರ ಹತ್ರ ಕೇಳ್ಕೊಂಡೆ, ಟೈಮ್ ಯಾಕೋ ಸರಿ ಇಲ್ಲ ದೇವರೇ, ಒಳ್ಳೇದು ಮಾಡಪ್ಪ ಅಂತ ಹೇಳ್ಬಿಟ್ಟು ಬನಶಂಕರಮ್ಮನ ಕೇಳ್ಕೊಂಡೆ. ನೋಡಬೇಕು ಇನ್ಮೇಲಾದರೂ ನಮ್ಮ ಟೈಮ್ ಒಳ್ಳೇದಾಗುತ್ತೆ ಅಂತ. ಬನಶಂಕರಮ್ಮ ಯಾವತ್ತೂ ನಮ್ಮದವ್ರನ್ನ ಕೈ ಬಿಡಲ್ಲ. ನೀವು ಯಾರಾದರೂ ಬನಶಂಕರಮ್ಮನ ದೇವಸ್ಥಾನಕ್ಕೆ ಬಂದಿದ್ದರೆ, ಯಾರ್ಯಾರು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾವಾಗ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೇನು ಯಾವ ಕೆಲಸನೂ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನೇನೋ ನಾವು ಹೊಸ ಮನೆಗೆ ಹೋಗಬೇಕಿತ್ತು ನೆಕ್ಸ್ಟ್ ಮಂತು. ಸೊ ಆ ಮನೆ ಎಲ್ಲಿವರೆಗೂ ರೆಡಿ ಆಗಿದೆ ಅಂತ ಹೇಳಿ ತುಂಬ ದಿನ ಆಯಿತು ರೆಡಿ ಆಗೋದಕ್ಕೆ ಹೇಳಿಬಿಟ್ಟು. ಸೊ ಅದರಿಂದ ಮನೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನಾವು ನೋಡಿರೋದು ಇವಾಗ 3rd ಫ್ಲೋರ್ ಬಿಲ್ಡಿಂಗು. 3rd ಫ್ಲೋರು ತುಂಬ ದೂರ ಆಯಿತು ಅನ್ನೋದು ಬಿಟ್ಟರೆ ಮನೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಪೂರ್ತಿ ವೀಡಿಯೋನ ನೋಡ್ತಾ ಇರಿ. ಮೊದಲು ಇದನ್ನ ನೋಡಿದ್ವಿ, ಪಕ್ಕದಲ್ಲಿರೋದು. ಇವಾಗ ನೋಡಿರೋ ಮನೆ ಪಕ್ಕದಲ್ಲೇ ಇರೋದು. ಈ ಮನೆನ ನೋಡಿದ್ವಿ. ಈ ಮನೆ ಸ್ವಲ್ಪ ಚಿಕ್ಕದಾಯಿತು. ಇದು ಸ್ವಲ್ಪ ಕಡಿಮೆನೋ ಅಮೌಂಟ್ ಕೂಡ ಇತ್ತು. ಸೊ ಮನೆ ಚಿಕ್ಕದಾಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿಬಿಟ್ಟು ಈಗ ಇದು ನಾವು ನೋಡಿರೋಂಥ ಮನೆ. ಇದು ಎಂಟ್ರೆನ್ಸ್ ಈ ಥರ ಇದೆ. ಈ ಫುಲ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ವೀಡಿಯೋ ಪೂರ್ತಿ ನೋಡಿ. ಈ ನೆಕ್ಸ್ಟ್ ವೀಡಿಯೋ ಅಂತ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ನಾವು ಇವಾಗ ಬುಕ್ ಮಾಡಿರೋಂಥದ್ದು ಆ ಹೊಸ ಮನೆ. ಫುಲ್ಲು ಡೀಟೇಲಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋನ ತಪ್ಪದೇ ನೋಡಿ. ಫೈನಲಿ ಇವಾಗ ಹೋಗಿದ್ದು ಯಾವ ಕೆಲಸ ಕೂಡ ಆಗಲಿಲ್ಲ. ಸುಮ್ಮನೆ ಇವತ್ತಿನ ದಿನ ಎಲ್ಲ ವೇಸ್ಟ್ ಆಯಿತು. ಆಲ್ರೆಡಿ 12 ಗಂಟೆ ಆಗೋಯಿತು. ಇವತ್ತಿನ ದಿನ ಅರ್ಧ ಮುಗಿದೋಗಿದೆ. ಯಾವ ಕೆಲಸನೂ ಆಗಲಿಲ್ಲ. ಸೊ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಾಯಲೇಬೇಕಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಬಂದ್ವಿ. ಇಷ್ಟೊತ್ತು ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು ಸೊ ಮಚ್.